ತಾತ ಮಾಡಿರೋ ಅಭಿವೃದ್ಧಿ ಎಲ್ಲ ಎಲ್ಲ ಒಟ್ಟಿಗೆ ಲೆಕ್ಕ ಹಾಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು ನಮ್ಮ ಭಾಗದಲ್ಲಿ. ಬಟ್ ಎಲ್ಲ ಹೇಳ್ತಿದ್ದಾರೆ ಯೋಗೇಶ್ವರ್ ಮಾಡಿರೋ ಅಭಿವೃದ್ಧಿ ಇಲ್ಲಿ ಅಂತ, ಅವ್ರ ಹಾಸನ ಕಡೆಯಲ್ಲಿ ಸಿಗಲ್ಲ ಕೈಗೆ ಅಂತ. ಅವರು ಮಾಡಿದ್ದಾರೆ, ಈಗ ಯೋಗೇಶ್ವರ್ ಮಾಡಲಿಲ್ಲ ಅಂತ ಹೇಳೋದಿಲ್ಲ, ಅವರು ಮಾಡಿದ್ದಾರೆ. ಹೆಚ್ಚಿನ ಕೊಡುಗೆ ಇವ್ರದಿದೆ, ಹೆಚ್ಚಿನ ಕೊಡುಗೆ ಇವ್ರದಿದೆ. ಗ್ಯಾರಂಟಿ ಗ್ಯಾರಂಟಿ. ಎಲ್ಲ ಎಲೆಕ್ಷನ್ಗೂ ಮುಂಚೆ ಇವ್ರ ಹೆಸರು ಹೇಳ್ತಿದ್ರು ಯೋಗೇಶ್ವರ್ ಅಂತ. ಈಗೆಲ್ಲೋ ಒಂದು ಕಡೆ ಎಲೆಕ್ಷನ್ ಆದ್ಮೇಲೆ ಸ್ವಲ್ಪ ನಿಖಿಲ್ ಅನ್ನೋ ಟ್ರೆಂಡ್ ಆಯ್ತದ, ನಿಜನಾ? ನಿಖಿಲ್ ಟೆಂಟ್ ಅದೇ ಅಂದರೆ ಇಲ್ಲ, ಈ ನಾಮಿನೇಷನ್ ಮಾಡೋ ತನಕ ಇವ್ರದೇ ಇತ್ತು, ಯೋಗೇಶ್ವರದೇ ಇತ್ತು. ಬಟ್ ಆಮೇಲೆ ನಿಖಿಲ್ ಕುಮಾರಸ್ವಾಮಿ ನಾಮಿನೇಷನ್ ಮಾಡಿದ್ಮೇಲೆ ಟ್ರೆಂಡ್ ಸ್ವಲ್ಪ ಚೇಂಜ್ ಆಯಿತು. ಹೌದು. ಆಮೇಲೆ ಪ್ರಕಾರ ಪಕ್ಕ ನಿಖಿಲ್ ಸಲ. ಹೌದು ಹೌದು, ಗ್ಯಾರಂಟಿ ಗ್ಯಾರಂಟಿ ಫಿಕ್ಸ್ ಫಿಕ್ಸ್ ಫಿಕ್ಸ್. ಫಿಕ್ಸ್. ಓಕೆ ಓಕೆ ಸರ್, ಓಕೆ ಓಕೆ. ಹೇಳ್ರಿ, ಏನು ನಿಮ್ಮ ಹೆಸರು? ನನ್ನ ಹೆಸರು ರಾಮ್ ಸಂಜೀವಯ್ಯ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ 20,000 ಮತದಿಂದ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ 20,000 ಮತದಿಂದ ಗೆಲ್ತಾರೆ ಅಂತ. ನಿಮ್ಮ ಹೆಸರೇನು? ರಾಮ ಸಂಜೀವಯ್ಯ ದೇವರ ಹೊಸಳ್ಳಿ. ರಾಮ ಸಂಜೀವಯ್ಯ ದೇವರ ಹೊಸಳ್ಳಿ ಅವರು ಹೇಳಾಯ್ತು 20,000 ಗೆಲ್ತಾರೆ. ಗೆಲ್ತಾರೆ ಪಕ್ಕ. ನಿಜನಾ? ಪಕ್ಕ. ಹೆಂಗ್ ಹೇಳ್ತೀರಾ? ನಮಗ್ ಗೊತ್ತು. ಪಕ್ಕ ಪಕ್ಕ. ಅಲ್ಲ ರೀ, ಎಲ್ಲ ಕುತ್ಕೆ ಗಂಟೆ ಐತೆ ಫೈಟು ಅಂತವ್ರು, ನೀವು ನೋಡಿದ್ರೆ 20,000 ಗಂಟೆ ಹೋಗ್ಬಿಟ್ರಲ್ಲ. ಅವ್ರು ಹೇಳ್ತಾರೆ ನಾವು ಗೆಲ್ತೀವಿ ಅಂತ, ನಾವು ಗೆಲ್ತೀವಿ ಅಂತೀವಲ್ಲ. ನಾನು ಪಕ್ಕ ಹೇಳ್ತೀನಿ 20,000 ಲೀಡಿಂಗ್ ಗೆಲ್ ಬರ್ತೀವಿ ಅಂತ. ಪಕ್ಕ. ಯೋಗೇಶ್ವರ್ ಇಲ್ಲ? ಯೋಗೇಶ್ವರ್ ಇಲ್ಲ. ಯಾಕೆ ಬೇಡ ಯೋಗೇಶ್ವರ್? ಯೋಗೇಶ್ವರ್ ನಂಗೆ ಬೇಕಾಗಿಲ್ಲ. ಯಾಕೆ ಗೆಲ್ಬಾರ್ದು? ಗೊತ್ತಿಲ್ಲ ನಮ್ಗೆ, ಅದೇನು ನಮ್ಗೆ ಇಷ್ಟ ಇಲ್ಲ. ಅವರು ಇಷ್ಟ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು. ಗೆಲ್ಬೇಕು ಪಕ್ಕ. ಗೆಲ್ತಾರೆ. ಬೆಳಿಬೇಕು ಅವ್ನು ಮುಂದೆ. ಇನ್ನು ಯುವಕ ಬೆಳಿಬೇಕು. ಬೆಳಿಬೇಕು ಅವರು ಮುಂದೆ. ಪಕ್ಕ ಗೆಲ್ತಾರಾ? ಪಕ್ಕ ಗೆಲ್ತಾರೆ ಸರ್. ಗ್ಯಾರಂಟಿ? ಗ್ಯಾರಂಟಿ ಪಕ್ಕ ಸರ್. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ ಸರ್, ಆರಾಮ ಕೂತು ಬಿಡ್ರಿ. ಏನು ನಿಮ್ಮ ಹೆಸರು? ರಮೇಶ್ ಅಂತ ಸರ್. ಹಾಕಿ ಪಾಪ ಮಗಿಗೆ ಚಡ್ಡಿ ಹಾಕಿ. ರಮೇಶ್ ಅವ್ರೆ, ಹೆಂಗೈತ್ರಿ ರಣಕಣ ಚನ್ನಪಟ್ಟದ್ದು? ಚನ್ನಪಟ್ಟಣ ರಣಕಳ ಭಾರಿ ಜೋರ ನಡೀತದೆ ಸರ್. ವೋಟಿಂಗ್ ಎಲ್ಲ ಆಗೋಯ್ತು? ವೋಟಿಂಗ್ ಎಲ್ಲ ಆಗೋಯ್ತು. ಯಾವ್ದು ಏನು ತೊಂದರೆ ಆಗಲಿಲ್ಲ ವೋಟಿಂಗಲ್ಲಿ? ಯಾವ ತೊಂದರೆ ಇಲ್ಲ ಸರ್, ಯಾವುದು ತೊಂದರೆ ಇಲ್ರ. ಯಾರು ಗೆಲ್ಬೋದು ಸರ್ ಹೇಳೋಕ್ಕಾಗೋದಿಲ್ಲ ಸರ್. ಇಬ್ರು ನಾನು ಗೆಲ್ಬೇಕು ಅಂತವ್ರೆ. ಜಿದ್ದ ನಾನು ನೀನು ಅಂತ ಜಿದ್ದ ಹಿಡಿತವ್ರೆ. ಅದ್ರೊಳಗೆ ಯಾವ್ದು ಹಗ್ಗ ಮಧ್ಯದಲ್ಲಿ ಕಟ್ಟೈತೆ ಅದು. ಯಾರು ಕಟ್ಟಾಯ್ತದ ಅವ್ರು ಗೆಲ್ತಾರೆ, ಯಾರು ದಬಾಕತಾರೆ. ನಿಮ್ ಪ್ರಕಾರ ಏನ್ ಅನ್ಸ್ತದೆ ಟ್ರೆಂಡು? ಇಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತ ನಾವು ಮೊಬ್ ಕೊಟ್ಟಿದ್ದೀವಿ. ನಿಮ್ಗೆ ಆಸೆ ಕಾಂಗ್ರೆಸ್, ಏನಾಯ್ತದೆ ಹೇಳಕ್ಕಾಗೋದಿಲ್ಲ. ಯಾರು ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? ಒಟ್ಟಿನಲ್ಲಿ ಅಭಿವೃದ್ಧಿ ಆಗ್ಬೇಕು. ಯೋಗೇಶ್ವರ್ ಬಂದ್ರೆ ಅಭಿವೃದ್ಧಿ ಆಗಿದೆ. ಯೋಗೇಶ್ವರ್ ಬಂದ್ರೆ ಅಭಿವೃದ್ಧಿ, ನಿಖಿಲ್ ಬಂದ್ರೆ ನಿಖಿಲ್ ಕಷ್ಟ ಸರ್. 2 ಸತಿ ಗೆದ್ದವ್ರೆ. ಏನ್ ಕೆಲಸ ಮಾಡಿದರು? 2 ಸಲ ಸೋತವ್ರಿ. ಗೆದ್ದವ್ರೆ ಕುಮಾರಸ್ವಾಮಿ ಅದು ಸರ್. ಕುಮಾರಸ್ವಾಮಿ ಅವರೆಲ್ಲ ಸರ್ ಗೆದ್ದದ್ದು. ಅವ್ರ ತಂದೆ ಅಪ್ಪ ಮಗ ಎಲ್ಲ ಒಂದೇ ಅಂತ ಹೇಳ್ದವ್ರೆ. ಅವರೆಲ್ಲ ಗೆದ್ದದ್ದು, MLA ಆಗೋದು, ಮಿನಿಸ್ಟರ್ ಆದ್ರು. ಏನ್ ಕೆಲಸ ಆಗ್ಲಿಲ್ಲ, ಜನಗಳಿಗೆ ಗೊತ್ತಿಲ್ಲ. ಯೋಗೇಶ್ವರ್ ಗೆದ್ದೋದಕ್ಕೆ ಯಾವುದು ಕೋರ್ಟ್ ಕಟ್ಟಿದ್ರು, ಬಸ್ ಸ್ಟ್ಯಾಂಡ್ ಕಟ್ಟಿದ್ರು, ಕೆಲಸಗಳದ್ದು, ತಾಲೂಕು ಆಫೀಸು ಮತ್ತು ಅಂಬೇಡ್ಕರ್ ಭವನ ಮಾಡವ್ರೆ. ಕೆಲಸಗಳು ನಡೀತವೆ. ಚನ್ನಪಟ್ಟಣ ಅಭಿವೃದ್ಧಿ ಆಯ್ತದೆ. ಅಭಿವೃದ್ಧಿ ಐತೆ, ಚನ್ನಪಟ್ಟಣ ಅಭಿವೃದ್ಧಿ ಐತೆ. ನಿಖಿಲ್ ಕಷ್ಟ ಅಂತೀರಾ? ಸ್ವಲ್ಪ ಟ್ರೆಂಡ್ ಅವರೇ ಅಂತವ್ರಪ್ಪ. ನೋಡುವ ಎಲೆಕ್ಷನ್ ಬನ್ನಿ ನೋಡೋಣ. ನೀವ್ ಹೇಳ್ದಂಗ ಹಗ್ಗ ಯಾರು ಸಿಗೆ ಎಲ್ಲ ಹಗ್ಗ ಕಟ್ಟೈತೆ ಅವ್ರದ್ದು. ಒಬ್ರು ಬೀಳ್ತಾರೆ, ಒಬ್ರು ಹೇಳ್ತಾರೆ. ಓಕೆ ಅಜ್ಜಿ, ನಮಸ್ಕಾರ ಕಣಜ್ಜಿ. ಓ ಬೋಸ್, ಸಂದಾಗಿದ್ದೀರಿ? ಮಾತಾಡಿ. ಏನ್ ನಿಮ್ಮ ಹೆಸರು? ಚೆನ್ನಮ್ಮ ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀವಿ. ಪಿಂಚಣಿ ದುಡ್ಡೆಲ್ಲ ಬರ್ತಿದ್ಯಾ? ಎಷ್ಟು ಬರುತ್ತೆ? 1,000 ರೂಪಾಯಿ ಬತ್ತಾದೆ. ತಿಂಗಳ ಬರುತ್ತಾ ಇಲ್ಲ ಕೊಡಲ್ವಾ? ಇಲ್ಲ ತಿಂಗಳ ಬತ್ತಾದೆ. ಇಲ್ಲ ಅಂದ್ರೆ ಹೇಳಿ ಕೊಡಿಸ್ತೀವಿ. ಇಲ್ಲ ಬತ್ತಾದೆ. ನೀವು ನಮ್ಮ ಸಿದ್ದರಾಮಣ್ಣನ ರೊಕ್ಕ ಅದು ಬತ್ತಾದೆ. 2,000 ರೂಪಾಯಿ ಬತ್ತಾದೆ. ನಿಜ ಹೇಳ್ಬೇಕು. ಆಗೊಂದೆರಡು ತಿಂಗಳು ಬಂದಿರ್ಲಿಲ್ಲ, ಈಗ ತಿರ್ಗಾ ಹಾಕ ಮನ್ಸಿಗೆ ನೋವಾಯ್ತನೋ. ಆಯ್ತು. ಓಟ್ ಹಾಕಿರೇ? ಓಟ್ ಹಾಕುದ್ರಾ? ಹಾಕುದ್ರಾ? ಯಾರು ಗೆಲ್ಬೇಕು? ಕಾಂಗ್ರೆಸ್. ಹೌದಾ? ಅಯ್ಯೋ ಯಾಕೆ? ಕಾಂಗ್ರೆಸ್ಸೇ ಬರ್ಲಿ ಬಿಡಪ್ಪ. ಯಾಕೆ? ಕೆರೆಗಳಲ್ಲಿ ನೀರಿಲ್ಲ, ಮಳೆ ಇಲ್ಲ. ಅಪ್ಪ ಗೆದ್ರಾರ ಹೊಸಿ ಕೆರೆಗಳಿಗೆ ನೀರು ಹಾಕ್ತಾರೆ, ನಮಗೆ ಕುಡಿಕ್ ನೀರು ಬರ್ತವೆ. ಕುಡಿಯಕ್ಕೆ ನೀರು ಬರ್ತದೆ, ಇಲ್ಲಾಂದ್ರೆ ನೀರು ಇಲ್ಲ, ತೊಳ್ಕೊಳಕ್ಕೂ ನೀರಿಲ್ಲ. ನಿಮ್ಗೆ ಯೋಗೇಶ್ವರ ಗೆಲ್ಬೇಕಂದ್ರೆ ಗೆಲ್ಬೇಕು. ಓಟೆಲ್ಲ ನೀಟಾಗಿ ಹಾಕುದ್ರಾ? ಹಾಕಿವಿ. ಯಾರು ಏನು ಹೇಳ್ಕೊಡ್ಲಿಲ್ವಲ್ಲ? ಇಲ್ಲ. ಯಾರು ದುಡ್ಡು ಪಡ್ಡು ಕೊಡ್ಲಿಲ್ವಲ್ಲ? ಕೊಟ್ರು. ಅವೆಲ್ಲ ಈಸ್ಕೊಂಬಾರ್ದು.
ಕೆಲವ್ರು ಈಸ್ಕೊತಾರೆ, ಯಾರಪ್ಪನ ಮನೆ ದುಡ್ಡು ಆ ಕಡೆಕೊ ಬರಲಿ ಈ ಕಡೆಕೊ ಬರಲಿ ಅಂತಾರೆ, ಈಸ್ಕೊತಾರೆ. ಆದ್ರೂ ಹುಷಾರು. ಆರಾಮಾಗಿರಿ. ಆಯ್ತು ಗಿಂಚಿನ ಬರಲಿಲ್ಲ ಅಂದ್ರೆ ಹೇಳಿ ಅವ್ರಿಗೆ, ನಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸರಿನಾ? ಆಯ್ತಪ್ಪ. ಏನ್ ನಿಮ್ಮ ಹೆಸರು? ಸುಂದರ್ ಅಂತ. ಸುಂದರ್ ಅವರೇ? ಪಾರದೊಡ್ಡಿ ಸುಂದರು. ದೊಡ್ಡ ಸುಂದರು. ವೆಲ್ಡಿಂಗ್ ಶಾಪು ಸುಂದರು. ವೆಲ್ಡಿಂಗ್ ಶಾಪ್ ಸುಂದರು. ಫ್ಯಾಬ್ರಿಕೇಶನ್ ಸುಂದರು. CP ಯೋಗೇಶ್ವರ್. CP ಯೋಗೇಶ್ವರ್ ಸುಂದರು. CP ಯೋಗೇಶ್ವರ್ ಅವರು ಗೆಲ್ಲೇಬೇಕು ಈ ಸತಿ. ನಮ್ಮ ಚನ್ನಪಟ್ಟಣದಲ್ಲಿ 7 ಸತಿ ಸೋತವ್ರೆ, ಈ ಸತಿ ಗೆಲ್ಲೇಬೇಕು. ಯಾರೊಬ್ಬ ಹೇಳವ್ರೆ ಅಂತ ನಮ್ಮ CP ಯೋಗೇಶ್ವರ್ಗೆ ಅದು ಹೇಳಿ. ಹಂಗಂದ್ರೆ ಅವ್ರ ಮೈಸೂರು ಚನ್ನಪಟ್ಟಣ ಒಬ್ಬರನ್ನ ಗೆಲ್ಸಕ್ಕೆ ಅಲ್ಲಿವಲ್ಲ ನೀವು. ಅದಕ್ಕೋಸ್ಕರ ನಮಗೆ ಬೇಜಾರಾಯ್ತು. ಈ ಸತಿ ಯಾರ ಗೆಲ್ಲೇಬೇಕು. ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಏನು ಪ್ರಯೋಜನ ಇಲ್ಲ. CP ಯೋಗೇಶ್ವರ ಬರಲೇಬೇಕು. CP ಯೋಗೇಶ್ವರ ಗೆಲ್ಲೇಬೇಕು ಈ ಸತಿ ಚನ್ನಪಟ್ಟಣಗೆ. ಚನ್ನಪಟ್ಟಣ ಗೆಲ್ಲೇಬೇಕು. ಗ್ಯಾರಂಟಿ ಅಂತ ಫಿಕ್ಸು ಇಡೀ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ. ಆಯ್ತು. ಏನ್ ನಿಮ್ಮ ಹೆಸರು ಅಂತ? ಸರ್ ತುಂಬ ಹೇಳಿದ್ದಾರೆ. ನಮ್ಮನೆ ತುಂಬ ಖರ್ಚು ಮಾಡಿದ್ದೀವಿ ಸರ್. ಈಗಾಗಲೇ ಎಷ್ಟು ಖರ್ಚು ಮಾಡಿದ್ದೀರಾ? 3 ಲಕ್ಷ ಖರ್ಚು ಮಾಡಿದ್ದೀವಿ ಸರ್. 4 ಲಕ್ಷ 3 ಲಕ್ಷ. ಹ್ಞೂ ಸರ್. ಯಾರು ಹೆಲ್ಪ್ ಮಾಡಕ್ ಬಂದಿಲ್ವಮ್ಮ? ಸರಿ, ನಾವು ಕೇಳ್ಕೊಂಡು ಹಂಗೇನೆ ಮಾಡಿದ್ದೀವಿ ಸರ್. ಹೆಸರೇನಂದ್ರಿ? ಕುಮಾರಿ. ನಿಮ್ಮ ಯಜಮಾನ್ರ ಹೆಸರು? ವೆಂಕಟೇಶ್ ಮತ್ತೆ ಕುಮಾರಿ ಅಂತ ಪಾರೆದೊಡ್ಡಿಯಲ್ಲಿರುವಂಥ ಒಂದು ಮನೆ. ವೆಂಕಟೇಶ್ ಮತ್ತು ಕುಮಾರಿ ಕಿಡ್ನಿ ಫೇಲರ್ ಹುಡುಗ ಅಂತ ಯಾರೇ ಹೇಳಿದ್ರು ಕೂಡ ಹೇಳ್ತಾರೆ. ಶೆಡ್ಡಿನ ಮನೆ. ದಯವಿಟ್ಟು ಯಾರಾದರೂ ದಾನಿಗಳಿದ್ರೆ ಬಂದು ಆ ಹುಡುಗನ ಆಪರೇಷನ್ನು ಅವ್ರ ಕಷ್ಟನ ನೀಗಿಸುವಂಥ ಕೆಲಸ ಆಗಲಿ. ನಾವು ಕೂಡ ರಿಪಬ್ಲಿಕ್ ಕನ್ನಡದಿಂದ ಮುಂದೆ ಏನು ಸಹಾಯ ಮಾಡಬೇಕು, ಅವನಿಗೆ 18 ವರ್ಷ ಆದಮೇಲೆ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈತನ ಆರೋಗ್ಯ, ಈತನ ಎಜುಕೇಷನ್ ಎರಡೂ ಕೂಡ ಆಗಬೇಕು. ನಡಿಕಾಗ್ತಿಲ್ಲ ಸರ್ ಅವ್ನಿಗೆ. ಕಾಲಿಂಗೆ ಆಚೆ ಕಡೆ ಎಲ್ಲ ಚೆನ್ನಾಗಿ ನೋಡಬೇಕು, ಆಟ ಆಡಬೇಕು ಅನ್ನಿಸ್ತದೆ ಅವ್ನಿಗೆ. ಆದರೆ ನಡಿಕೆ ನಮ್ಮ ಕೈಲಿ ತಗೊಂಡು ಆಯ್ತಾ ಇಲ್ಲ ಸರ್. ಹೌದಾ? ನೋಡಿ, ಇದು ಪರಿಸ್ಥಿತಿಯ ತಾಯಿ ಗೋಳಿದೆಯಲ್ಲ, ನಿಜಕ್ಕೂ ಕೂಡ ಎಂಥವ್ರಿಗೆ ಆದರೂ ಮನ ಕಲ್ಕುತ್ತೆ. ಯಜಮಾನ್ರು ಇಲ್ಲೇ ಮಲಗಿದ್ದಾರೆ. ಅವ್ರಿಗೇನು ಹುಷಾರಿಲ್ಲ. ಎದೆ ನೋವು. ಬನ್ನಿ ನೋಡಿ, ಅವರು ಕೂಡ ಮಲಗಿದ್ದಾರೆ ಪಾಪ. ಬರ್ತಾರೆ, ನಮ್ಮನ್ನೇ ಸಾಕ್ತಾ ಇದ್ದಾರೆ. ನಾನು ಮಗನ ನೋಡ್ಕೊ ಇದ್ದೀನಿ. ನನ್ನ ಮಗಳು ಡಿಗ್ರಿ ಓದ್ತಾವಳೆ ಅಂತ ಗೇದಿ ನನ್ನ ಗಂಡ ಸಾಕ್ತವನೆ. ಮಗಳು ಇದ್ದಾರಾ? ಒಬ್ರು ಡಿಗ್ರಿ ಓದ್ತಿದಾರಾ? ಅಲ್ಲಮ್ಮ, ಎಲೆಕ್ಷನ್ಗೆ ಓಟ್ ಕೇಳಕ್ ಬಂದ್ರಲ್ಲ, ಅವ್ರು ಯಾರು ಈ ಪರಿಸ್ಥಿತಿ ನೋಡ್ಲಿಲ್ವಮ್ಮ? ಇಲ್ಲ ಸರ್, ಒಬ್ರು ಬಂದು ಈ ಥರ ಪರಿಸ್ಥಿತಿ ನೋಡ್ಬಿಟ್ಟು ಹಿಂಗೆ ಕಾಸು ಕೊಟ್ಬಿಟ್ಟು ಹೋದ್ರು. ಹೌದಾ ಸರ್? ಸರಿ, ಓಕೆ. ಅವನಿಗೆ ನೋಡಿ ಯಾವ ಥರದೊಂದು ಪರಿಸ್ಥಿತಿ ಇದೆ. ದಯವಿಟ್ಟು ಈ ಕಷ್ಟ ಪರಿಹಾರ ಆಗಬೇಕು. ನಿತಿನ್ ನನ್ನ ಹೆಸರು. ನೀನೇನು ಎದುರು ಬೇಡ, ಸರಿನಾ? ಎಲ್ಲ ಒಟ್ಟು ಚೆನ್ನಾಗಿ ಓದಬೇಕು. ಆಮೇಲೆ ಎಲ್ಲ ಸರಿಯಾದ್ಮೇಲೆ 2 ಕಿಡ್ನಿನೂ ಹೋಗಿದೆಯಂತ? 1 ಕಿಡ್ನಿ ಸರ್. 1 ಕಿಡ್ನಿ ಸಮಸ್ಯೆ ಆಗಿದೆ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತಾ ಇರುವಂಥದ್ದು, ಯಾರೇ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಯೋಗೇಶ್ವರ್ ಆಗಿರ್ಬೋದು, ನೀವು ಗೆಲ್ಲಿ ಸೋತ್ರಿ, ದಯವಿಟ್ಟು ಇಂಥ ಜನರ ಕಷ್ಟನ ಪರಿಹಾರ ಮಾಡಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅಷ್ಟೇ ಕೇಳ್ಬೋದು ಹೊರತು ಬೇರೆ ದಾರಿ ಇಲ್ಲ. ದಯವಿಟ್ಟು ಬಂದು ಯಾರಾದರೂ ದಾನಿಗಳಿದ್ರು ಕೂಡ ಬಂದು, ಪಾರೆದೊಡ್ಡಿ ಅನ್ನುವಂಥ ಗ್ರಾಮ, ಚನ್ನಪಟ್ಟಣ ಗ್ರಾಮ ಪಂಚಾಯತಿ ಬರುವಂಥದ್ದು, ದಯವಿಟ್ಟು ಯಾರೇ ಬಂದು ಹೆಲ್ಪ್ ಮಾಡಿ.